ಪಾರ್ಟಿ ಘೋಷಿತ ವಿಶ್ವಗುರುನು ಇದ್ದಾರೆ ನಮ್ಮ ದೇಶದಲ್ಲಿ, ವಿಶ್ವ ನಾಯಕರು ಇದ್ದಾರೆ. ವ್ಯಾಕ್ಸಿನ್ ಕೊಟ್ಟಾಗ ನರೇಂದ್ರ ಮೋದಿ ಅವರ ಸಂಬಳದಿಂದ, ಅವರ ಮನೆಯ ದುಡ್ಡಿಂದ, ಪಾರ್ಟಿ ಫಂಡ್ ಇಂದ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಜಿ ಅಂತ ಕೊಟ್ರ ಅಂತ ಪ್ರಿಯಾಂಕರ್ಗೆ ಕ್ವಶನ್. ಈಗ ಸುಪ್ರೀಂ ಅದೇ ಇದೇ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇದೇ ಸದನದಲ್ಲಿ ಐ ಥಿಂಕ್ ರಂಜನ್ ಗೊಗೊಯ್ ಅವರ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇದ್ದಾಗ ಅವರು ಒಂದು ಜಜ್ಮೆಂಟ್ ಪಾಸ್ ಮಾಡಿದ್ದಾರೆ. ತಾವಾಗ್ಲೇ ಐ ಥಿಂಕ್ ನಿಮ್ಮ ಪಾರ್ಟಿ ರಾಜ್ಯಸಭಾ ಮೆಂಬರ್ ಆದ್ರು ಬಿಡಿ, ಅವರು ನಿಮ್ಮ ಪಾರ್ಟಿ ರಾಜ್ಯಸಭಾ ಮೆಂಬರ್ ಆದ್ರು ಬಿಡಿ. ಅವರು ನಾನು ಇವಾಗ ಹೇಳ್ತಾ ಇರೋದು ಅವರು ಅಲ್ಲ, ನಾನು ಅವರು ಜಸ್ಟಿಸ್ ಇದ್ದಾಗಿದ್ರೆ ಮಿಕ್ಕಿದ್ದು ನಾನು ಮಾತಾಡಕ್ ಹೋಗೋದಿಲ್ಲ. ಈಗ ಅವರು ಇದ್ದಾಗ ಅವರ ಒಂದು ಟೆನ್ಯೂರ್ ಅಲ್ಲಿ ಅವರು ಒಂದು ಜಜ್ಮೆಂಟ್ ಪಾಸ್ ಮಾಡಿದ್ದಾರೆ. ಸರ್ಕಾರದ ಹಣ ಯಾವ್ದಕ್ಕೆ ಬಳಕೆ ಮಾಡಬಹುದು ಅಂತ ಒಂದು ಗೈಡ್ ಲೈನ್ಸ್, ಒಂದಷ್ಟು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೀವು ಕೊಡಿ, ನಾವ್ ಯಾವತ್ತೂ ಬೇಡಲ್ಲ. ನೀವು ರಾಜಕೀಯ, ನೀವು ಇದನ್ನ ಗ್ರಾಮೀಣಾಭಿವೃದ್ಧಿ ನಾನು ಕೇಳ್ತೀನಿ, 6,000 ಗಾಂಧಿ ಹೆಸರು ಇಡ್ತೀನಿ, ಅದನ್ನ ಕೊಡಿ, ಬೇಡ ಅಂತ ಹೇಳ್ತಾ ಗೊತ್ತಾ. ಥ್ಯಾಂಕ್ ಯು ಮೋದಿಜಿ ಅಂತ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೂ ನಮ್ಮ ರಾಜ್ಯದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೋರ್ಟ್ ಮಾಡ್ತಾ ಇದ್ದೀರಿ, ಅದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಗೈಡ್ಲೈನ್ಸ್ ಅಲ್ಲಿ ಇದೆ. ನೀವು ನಾನೇನು ಹೇಳ್ತಿದ್ದೀನಿ, ವ್ಯಾಕ್ಸಿನ್ ಕೊಟ್ಟಾಗ ಥ್ಯಾಂಕ್ ಯು ಮೋದಿಜಿ ಎನ್ನುವ ಜಾಹೀರಾತಿಗೂ ಈ ಕಡೆ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಹೊರಟೋಯ್ತು, ಲಾಸ್ ಆಗ್ತಿದೆ, ಮೋಸ ಆಗ್ತಿದೆ, ಮಹಾತ್ಮ ಗಾಂಧಿ ಹೆಸರು ತೆಗೆದುಬಿಟ್ರು ಅಂತ ಒಂದು ಆ್ಯಡ್ ಕೊಡೋಕ್ಕೂ ಎರಡಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದ್ರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ. ವ್ಯಾಕ್ಸಿನ್ ನಿಜವಾಗ್ಲೂ ಎಲ್ರಿಗೂ ಸಿಕ್ಕಿದೆ, ಅದು ನಿಜ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ನಮ್ಮ ದೇಶದ ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಾಗ ಥ್ಯಾಂಕ್ಸ್ ಯಾರು ಹೇಳ್ಬೇಕಿಲ್ಲ ಅಂತ ಪ್ರಶ್ನೆ. ಒಂದು ಸರ್ಕಾರ ನೀವು ಆ್ಯಡ್ ಕೊಡಬಹುದು, ನೀವು ಯಾವ್ದನ್ನ ಜನ್ಮ ಜಯಂತಿಗೆ ಇದನ್ನ ಕೊಡಬಹುದು, ಅದನ್ನ ಕೊಡಬಾರ್ದು ಅಂತ ಎಲ್ಲೂ ಹೇಳಿದೆ, ಯಾವ್ದನ್ನ ಅದನ್ನ ಹೇಳ್ತಿರೋದು. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೈಡ್ಲೈನ್ಸ್ ಅದಕ್ಕೆ ಅವಕಾಶ ಇದೆ, ಈ ರೀತಿ ಟೀಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ದಿನೇಶ್ ಅವ್ರು ಇಲ್ಲಿ ಏನಾಗುತ್ತೆ, ಈಗ ಜಾಹೀರಾತು ಅನ್ನೋ ವಿಚಾರದಲ್ಲಿ ಯಾರೇನು ಕಡಿಮೆ ಇಲ್ಲ, ಯಾರು ಏನು ಕಡಿಮೆ ಇಲ್ಲ. ಅವ್ರವ್ರ ಟೈಮ್ ಬಂದಾಗ ಅವ್ರವ್ರ ವಿಚಾರಗಳು ಪ್ರಸ್ತಾಪ ಜೋರಾಗಿ ಮಾಡ್ಕೊಂಡಿದ್ದಾರೆ. ಇದು ಪಾರ್ಟಿ ಫಂಡು, ಸರ್ಕಾರದ ಫಂಡು. ಈಗ ಇವ್ರನ್ನ ಕೇಳೋರು ಹೇಳ್ತಾರಪ್ಪ ಅವರು, ಗ್ರಾಮೀಣ ಜನರಿಗೆ ಲಕ್ಷಾಂತರ ಕೆಲಸ ಹೊರಟೋಗುತ್ತೆ ಇದರಿಂದ, ಲಾಸ್ಟ್ ಟೈಮೇ ಸರಿಯಾಗಿ ಇವ್ರು ಕೊಟ್ಟಿಲ್ಲ ದುಡ್ಡು, ಫಂಡ್ ರಿಲೀಸ್ ಮಾಡಲ್ಲ, ಅದು ಇದು ಒಂದಷ್ಟು ವಿಚಾರಗಳಿದೆಯಲ್ಲ. ಇದು ಹೊಸ ಇಶ್ಯೂನ ಇವಾಗಿದ್ದು ಅಥವಾ ಇದು ಹಳೆ ಇಶ್ಯೂಗೆ ಬೇರೆ ಥರ ಬಣ್ಣ ಬರ್ತಿದೆಯಾ ಸರ್? ಇವತ್ತು ಪ್ರೆಸೆಂಟು ಏನು ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಒಂದು ಪ್ರಮುಖವಾಗಿ 5 ಡಿಫ್ರೆನ್ಸ್ ಇದೆ ಸರ್. ಅದನ್ನ ಜನ ತಿಳ್ಕೊಬೇಕು. ಫಸ್ಟು ಮೊದಲನೇದಾಗಿ ಮನ್ರೇಗಾದಲ್ಲಿ 100 ಡೇಸ್ ಇತ್ತು, ಇವರು 125 ಡೇಸ್ ಮಾಡಿದ್ದಾರೆ. ಬಟ್ ಮನ್ರೇಗಾದಲ್ಲಿ 50 ದಿವಸ ಎಕ್ಸ್ಟ್ರಾ ಹಾಕೋಬೋದಿತ್ತು. ಇನ್ ಕೇಸ್ ಆಫ್ ಬರ ಅಥವಾ ಫ್ಲಡ್ಡು ಈ ಥರ ಯಾವ್ದಾದ್ರು ಸಿಚುವೇಶನ್ಗಳಲ್ಲಿ, ಅಥವಾ ಎಲ್ಲಿ ಅಗ್ರಿಕಲ್ಚರ್ ಲ್ಯಾಂಡೇ ಇಲ್ಲ, ಬೆಟ್ಟ ಗುಡ್ಡಗಾಡು ಪ್ರದೇಶಗಳಲ್ಲಿ 50 ದಿವಸ ಎಕ್ಸ್ಟ್ರಾ ಮಾಡ್ಬೋದಿತ್ತು. ಅದನ್ನು ತೆಗೆದಾಕಿದ್ದಾರೆ. ಅದು ಒಂದು ಮೇಜರ್ ಡಿಸಡ್ವಾಂಟೇಜು. ಇನ್ನೊಂದು ಏನಂದರೆ, ಏನು 100% ಮ್ಯಾನ್ಯುವಲ್ ವರ್ಕ್ದು ಕಂಪ್ಲೀಟು ಮನ್ರೇಗಾದಲ್ಲಿ ದುಡ್ಡು ಕೊಡ್ತಾ ಇದ್ರು, ಅದರಲ್ಲೂ ಕೂಡ ಇವರು 10% ಕಟ್ ಮಾಡಿದ್ದಾರೆ. 90% ಸೆಂಟ್ರಲ್ ಗೌರ್ಮೆಂಟು, 10% ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾಗುತ್ತೆ. ಇನ್ನೊಂದು ಏನಂದರೆ, ಈ ಮೆಟೀರಿಯಲ್ ವರ್ಕು 75% ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿತ್ತು, 25% ಸ್ಟೇಟ್ ಗೌರ್ಮೆಂಟ್ ಕೊಡ್ತಿತ್ತು. ಅದನ್ನೇನು ಮಾಡಿದ್ದಾರೆ, ಈಗ 60-40 ಮಾಡಿಬಿಟ್ಟಿದ್ದಾರೆ. 60% ಸೆಂಟ್ರಲ್ ಗೌರ್ಮೆಂಟು, 40% ಸ್ಟೇಟ್ ಗೌರ್ಮೆಂಟು. ಜೊತೆಗೆ ಮೊದಲು ಮನ್ರೇಗಾದಲ್ಲಿ ಏನಿತ್ತು ಅಂದರೆ, ಇಟ್ಸ್ ಅ ಓಪನ್ ಬೇಸ್ಡ್ ಡಿಮ್ಯಾಂಡ್ ಮೇಲೆ ವರ್ಕ್ ಇತ್ತು. ಇವಾಗ ಏನು ಮಾಡಿದ್ದಾರೆ, ಅಲೋಕೇಶನ್ ಬೇಸ್ ಮಾಡಿದ್ದಾರೆ. ಇವರು ಅಲೋಕೇಟ್ ಮಾಡಿದ್ರ ಮೇಲೆ ದುಡ್ಡು ಅಲೋಕೇಟ್ ಮಾಡ್ರೆ ಕೆಲಸ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ರೀತಿಗೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ, ವರ್ಕು ಮೊದಲು ಸಸ್ಪೆನ್ಷನ್ ಬಂದು ಕೇಂದ್ರ ಸರ್ಕಾರ ಕಂಟ್ರೋಲ್ ಇತ್ತು, ಅದನ್ನು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಬೇಕಾದ್ರೂ ಮಾಡಿಫೈ ಮಾಡ್ಕೋಬೋದು. ಎಲ್ಲ ಸ್ಟೇಟ್ಗಳು ಅವರವರ ರಿಕ್ವೈರ್ಮೆಂಟ್ ಬಗ್ಗೆ ಮಾಡ್ಕೋಬೋದು. ಆ ಲೆವೆಲ್ಗೆ ತಂದಿದ್ದಾರೆ. ವೇಜಸ್ಸು ಮೊದಲು 15 ದಿವಸಕ್ಕೆ ಕೊಡ್ತೀರಿ ಅಂತ ಹೇಳಿದ್ರು, ಈಗ 1 ವಾರ ಕೊಟ್ಟಬೇಕು ಅಂತ ಹೇಳಿದ್ದಾರೆ. ಕೊಡಲಿಲ್ಲ ಅಂದರೆ 0.05% ಇಂಟ್ರೆಸ್ಟು ಹಾಕಬೇಕು ಅಂತ, ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕು ಅಂತ ಹೇಳಿದ್ರು. ಅವ್ರು ಕೊಟ್ಟರೆ ಅವ್ರು ಕೊಟ್ಟರೆ ಇವ್ರು ಕೊಟ್ಟಾಗ ಆ ಥರ ಇಷ್ಟು ಇದನ್ನು ತಗೊಬಂದಿದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಆ್ಯಕ್ಚುಯಲ್ ಆಗಿ ಈಗ ನಾವು ನೋಡ್ದಂಗೆ ಈ 5 ಡಿಫ್ರೆನ್ಸ್ಗಳನ್ನ ನೋಡಿದಾಗ ರಾಜ್ಯಕ್ಕೆ ಹೆಚ್ಚುವರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೇಂದ್ರದಿಂದ ಸುಮಾರು ನಮ್ಮ ಟೋಟಲ್ ಬಡ್ಜೆಟ್ ವರ್ಷಕ್ಕೆ 6,800 ಕೋಟಿ ಮನ್ರೇಗಾಕ್ಕೆ ಹೋಗ್ತಿತ್ತು. 6,824 ಕೋಟಿ. ಅದರಲ್ಲಿ ರಾಜ್ಯದ ಸೆಂಟ್ರಲ್ ಬಂದು 6,251 ಕೋಟಿ ಇತ್ತು, ರಾಜ್ಯದ ಬಂದು 573 ಕೋಟಿ ಇತ್ತು. ಸಂಗಪ್ಪ ಅಂತ ಬರೆದ್ರೆ ನಿಮ್ದೇನು ತಕರಾರು ಇಲ್ವಾ ಇಲ್ಲಿ ಸರ್? ಇದೊಂದು ಮುಗಿಸ್ಬಿಡ್ತೀನಿ. ಇವಾಗ ಈ ಮಾಡಿರೋ ರೂಲ್ಸ್ ಇಂದ ರಾಜ್ಯಕ್ಕೆ ಸುಮಾರು 1,527 ಕೋಟಿ ಹೆಚ್ಚುವರಿ ಆಗ್ತದೆ ಹೊಸ ರೂಲ್ಸ್ ಇಂದ. ಅಂದ್ರೆ ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ
ನಾವು ಇಷ್ಟೆಲ್ಲ ದುಡ್ಡುಗಳನ್ನ ಕಳಿಸಿ ಮತ್ತೆ ನಮಗೆ ಬರೆ ಆಗ್ತಾರೆ ಅಂದರೆ ಯಾರು ಒಪ್ಕೋತಾರೆ? ಓಕೆ. ಮತ್ತೆ ಇವರು ಏನು 5 ವರ್ಷದಲ್ಲಿ ಸುಮಾರು 6 ಲಕ್ಷ ಕೋಟಿ ರೈಟ್ ಆಫ್ ಮಾಡ್ತಾರೆ ಕಾರ್ಪೊರೇಟ್ಸ್ಗೆ. ಇವರು ಈ ಕೂಲಿ ಕಾರ್ಮಿಕರಿಗೆ ಕೊಡೋ ಹಣದಲ್ಲಿ ಕಟ್ ಮಾಡಕ್ಕೆ ಹೊರಟಿರೋದು ಸರಿನಾ ಅಂತ ನಾನು ಕೇಳ್ತೀನಿ. ಫೈನ್ ಫೈನ್ ಫೈನ್. ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಅದು ಬ್ರೇಕ್ ಆದಮೇಲೆ.